ನಿನ್ನೆ ಬೆಂಗಳೂರಿನ ಪ್ರತಿಷ್ಠಿತ ಜಿಟಿ ಮಾಲ್ನಲ್ಲಿ ಅನ್ನದಾತನಿಗೆ ಅವಮಾನ ಮಾಡಲಾಗಿದೆ. ಇದು ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಗುರಿಯಾಗಿದೆ. ಇವತ್ತು ಎಲ್ಲಿ ಅನ್ನದಾತನಿಗೆ ಅವಮಾನ ಆಗಿತ್ತೋ ಅದೇ ಜಾಗದಲ್ಲಿ ಅವರಿಗೆ ಸನ್ಮಾನ ಮಾಡಲಾಗಿದೆ. ಪಂಚೆ ಉಟ್ಟು ಬಂದಿದ್ರು ಅಂತ ರೈತನನ್ನ ಅವಮಾನಿಸಿದ್ರು ಅಲ್ಲಿನ ಸಿಬ್ಬಂದಿ. ಇವತ್ತು ಮತ್ತೆ ಜಿಟಿ ಮಾಲ್ಗೆ ಅದೇ ರೈತ ಫಕೀರಪ್ಪ ಅವರು ಎಂಟ್ರಿ ಆದರು. ಈ ವೇಳೆ ಫಕೀರಪ್ಪ ಅವರಿಗೆ ಹೂವಿನ ಹಾರ ಹಾಕಿ ಸಿಬ್ಬಂದಿ ಸನ್ಮಾನ ಮಾಡಿದ್ದಾರೆ ಮತ್ತು ಅವರ ಬಳಿ ಕ್ಷಮೆಯನ್ನ ಕೂಡ ಯಾಚಿಸಿದ್ದಾರೆ. ಜಿಟಿ ಮಾಲ್ನ ಉದ್ದಟತನದ ಬಗ್ಗೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ನ್ಯೂಸ್ ಫಸ್ಟ್ ಇದನ್ನ ಆದ್ಯತೆಯಾಗಿ ತೆಗೆದುಕೊಂಡು ಸುದ್ದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಿಗೆ ಎಲ್ಲಿ ಅವಮಾನ ಆಗಿತ್ತೋ ರೈತ ಫಕೀರಪ್ಪ ಅವರಿಗೆ ಅದೇ ಜಾಗದಲ್ಲಿ ಸನ್ಮಾನವೂ ಕೂಡ ಆಗಿದೆ. ಆ ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪಂಚೆ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಜಿಟಿ ಮಾಲ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ ಫಕೀರಪ್ಪ ಅವರಿಗೆ. ಕಾರಣ ಅಲ್ಲಿನ ಡ್ರೆಸ್ ಕೋಡು ಇನ್ನೊಂದು ಮತ್ತೊಂದು ಅಂತ ಕತೆ ಹೇಳಿದರು. ಅದು ಇಡೀ ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಕಾರಣ ನ್ಯೂಸ್ ಫಸ್ಟ್ ಅದನ್ನು ಆದ್ಯತೆಯಾಗಿ ತೆಗೆದುಕೊಂಡು ಸುದ್ದಿ ಪ್ರಸಾರ ಮಾಡಿತ್ತು. ಪಂಚೆ ಹಾಕಿದವರಿಗೆ ಎಂಟ್ರಿ ಇಲ್ಲ ಅಂತಂದ್ರೆ ಏನರ್ಥ ಅನ್ನೋ ಪ್ರಶ್ನೆ ರೈಸ್ ಆಗಿತ್ತು. ನೀವು ಬಟ್ಟೆ ನೋಡಿ ಯೋಗ್ಯತೆ ಎಳಿತೀರಾ ಅನ್ನೋದು ಪ್ರಶ್ನೆ. ಒಬ್ಬ ವ್ಯಕ್ತಿ, ನೀವು ವ್ಯವಹಾರ ಮಾಡೋರು, ಒಂದು ಶಾಪಿಂಗ್ ಮಾಲ್ ಅಂತಂದ್ರೆ ವ್ಯವಹಾರ ಮಾಡುವಂಥ ಜಾಗ, ಅಲ್ಲಿಗೆ ರಾಜ್ಯದ ಯಾವೊಬ್ಬ ದೇಶದ ಯಾವೊಬ್ಬ ವ್ಯಕ್ತಿಯೂ ಕೂಡ ಬರೋದಕ್ಕೆ ಅವಕಾಶ ಇದೆ. ಅಂಥದ್ರಲ್ಲಿ ನೀವು ಇಂಥ ಬಟ್ಟೆ ಹಾಕಿದವರು ಬರಬಾರ್ದು, ಇಂಥ ಬಟ್ಟೆ ಹಾಕಿದವರೇ ಬರಬೇಕು ಅಂತ ಹೇಳ್ತೀರಿ ಅಂತಾದರೆ ಅದರ ಅರ್ಥ ಏನು ಅನ್ನೋ ಪ್ರಶ್ನೆಯನ್ನು ರಾಜ್ಯದ ಜನ ಕೇಳಿದರು. ಇವತ್ತು ಅದಕ್ಕೆ ಉತ್ತರ ಸಿಕ್ಕಿದೆ. ಇವತ್ತು ಫಕೀರಪ್ಪ ಅವರು ಶಾಪಿಂಗ್ ಮಾಲ್ಗೆ ಬಂದಾಗ ಬಿಸಿ ಮುಟ್ಟಿದ ನಂತರ ಬೆಣ್ಣೆ ಕರಗಿದೆ. ಅಲ್ಲಿನ ಸಿಬ್ಬಂದಿ ಇವತ್ತು ಬಹಳ ಸೌಜನ್ಯದಿಂದ ವರ್ತಿಸಿದ್ದಾರೆ. ಬಂದವರನ್ನ ಸನ್ಮಾನ ಮಾಡಿ ಹೂವಿನ ಹಾರ ಹಾಕಿ ಅವರನ್ನು ಬರಮಾಡಿಕೊಂಡಿದ್ದಾರೆ. ಅದರ ದೃಶ್ಯ ನೀವು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.